ಮಲಗುವ ಮೊದಲು ಸ್ನಾನ ಏಕೆ ಮಾಡಬೇಕು? ರಾತ್ರಿ ಸಮಯದಲ್ಲಿ ಸ್ನಾನ ಮಾಡುವುದರಿಂದ ಆಗುವ ಪ್ರಯೋಜನಗಳು ಯಾವುವು? ನಮಸ್ಕಾರ ಸ್ನೇಹಿತರೆ, ಪ್ರಾಣಧಾರ ಚಾನಲ್ಗೆ ಸ್ವಾಗತ. ಇಂದು ನಾವು ಮಲಗುವ ಮೊದಲು ಸ್ನಾನ ಏಕೆ ಮಾಡಬೇಕು ಎಂಬ ಆಸಕ್ತಿದಾಯಕ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮಲ್ಲಿ ಹಲವರು ಬೆಳಗ್ಗೆ ಮಾತ್ರ ಸ್ನಾನ ಮಾಡುತ್ತಾರೆ. ಆದರೆ ರಾತ್ರಿ ಮಲಗುವ ಮೊದಲು ಸ್ನಾನ ಮಾಡುವುದರಿಂದ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳಿವೆ. ಅವು ಯಾವುವು ಎಂದು ನೋಡೋಣ. ಮೊದಲನೆಯದಾಗಿ, ರಾತ್ರಿ ಸ್ನಾನ ಮಾಡಿದರೆ ಉತ್ತಮ ನಿದ್ರೆ ಬರುತ್ತದೆ. ದಿನವಿಡೀ ಕೆಲಸ, ಓದು, ಪ್ರಯಾಣ ಮತ್ತು ಒತ್ತಡದಿಂದ ದೇಹ ದಣಿದಿರುತ್ತದೆ. ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿದಾಗ ಸ್ನಾಯುಗಳು ಸಡಿಲಗೊಳ್ಳುತ್ತವೆ. ಇದರಿಂದ ದೇಹ ಮತ್ತು ಮನಸ್ಸು ಶಾಂತವಾಗುತ್ತದೆ. ಪರಿಣಾಮವಾಗಿ ನಿದ್ರೆ ಬೇಗ ಬರುತ್ತದೆ ಮತ್ತು ನಿದ್ರೆಯ ಗುಣಮಟ್ಟವು ಉತ್ತಮವಾಗಿರುತ್ತದೆ. ಎರಡನೆಯದಾಗಿ, ದೇಹದ ಸ್ವಚ್ಛತೆ ಕಾಪಾಡಲು ಇದು ಸಹಾಯ ಮಾಡುತ್ತದೆ. ದಿನವಿಡೀ ಹೊರಗೆ ಓಡಾಡಿದಾಗ ಧೂಳು, ಬೆವರು ಮತ್ತು ವಿವಿಧ ಕೀಟಾಣುಗಳು ನಮ್ಮ ದೇಹಕ್ಕೆ ಅಂಟಿಕೊಳ್ಳುತ್ತವೆ. ಸ್ನಾನ ಮಾಡದೆ ಮಲಗಿದರೆ ಅವು ಚರ್ಮದ ಮೇಲೆ ಉಳಿಯಬಹುದು. ರಾತ್ರಿ ಸ್ನಾನ ಮಾಡುವುದರಿಂದ ಇವುಗಳನ್ನು ತೊಳೆದು ಹಾಕಬಹುದು. ಮೂರನೆಯದಾಗಿ, ಚರ್ಮದ ಆರೋಗ್ಯ ಉತ್ತಮವಾಗಿರುತ್ತದೆ. ಚರ್ಮದ ರಂಧ್ರಗಳಲ್ಲಿ ಧೂಳು ಮತ್ತು ಎಣ್ಣೆ ಸಂಗ್ರಹವಾದರೆ ಮೊಡವೆ ಹಾಗೂ ಇತರ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಮಲಗುವ ಮೊದಲು ಸ್ನಾನ ಮಾಡಿದರೆ ಚರ್ಮ ಸ್ವಚ್ಛವಾಗಿರುತ್ತದೆ ಮತ್ತು ಆರೋಗ್ಯಕರವಾಗಿ ಕಾಣುತ್ತದೆ. ನಾಲ್ಕನೆಯದಾಗಿ, ಒತ್ತಡ ಮತ್ತು ಆತಂಕ ಕಡಿಮೆಯಾಗಲು ಸಹಾಯ ಮಾಡುತ್ತದೆ. ಇಂದಿನ ವೇಗದ ಜೀವನದಲ್ಲಿ ಮಾನಸಿಕ ಒತ್ತಡ ಸಾಮಾನ್ಯವಾಗಿದೆ. ರಾತ್ರಿ ಕೆಲವು ನಿಮಿಷಗಳ ಸ್ನಾನ ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ. ಇದು ಮಾನಸಿಕ ನೆಮ್ಮದಿಯನ್ನು ಹೆಚ್ಚಿಸುತ್ತದೆ. ಐದನೆಯದಾಗಿ, ಹಾಸಿಗೆ ಮತ್ತು ಮಲಗುವ ಕೋಣೆ ಹೆಚ್ಚು ಸ್ವಚ್ಛವಾಗಿರುತ್ತವೆ. ಹೊರಗಿನ ಧೂಳು ಮತ್ತು ಬೆವರನ್ನು ತೆಗೆದು ಹಾಕುವುದರಿಂದ ಹಾಸಿಗೆಯ ಸ್ವಚ್ಛತೆ ಉತ್ತಮವಾಗಿರುತ್ತದೆ. ಆದರೆ ಒಂದು ವಿಷಯ ಗಮನದಲ್ಲಿಡಿ: ತುಂಬ ತಣ್ಣನೆಯ ಅಥವಾ ತುಂಬ ಬಿಸಿ ನೀರಿನಲ್ಲಿ ಸ್ನಾನ ಮಾಡಬಾರದು. ನಿಮ್ಮ ದೇಹಕ್ಕೆ ಅನುಕೂಲವಾಗುವ ನೀರನ್ನು ಬಳಸುವುದು ಉತ್ತಮ. ಹಾಗಾದರೆ ಇದರಲ್ಲಿ ಆಧ್ಯಾತ್ಮಿಕ ರಹಸ್ಯ ಏನಿದೆ ಎಂಬುದನ್ನು ತಿಳಿಯೋಣ ಬನ್ನಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸ್ನಾನವನ್ನು ಕೇವಲ ದೇಹದ ಸ್ವಚ್ಛತೆ ಎಂದು ಪರಿಗಣಿಸುವುದಿಲ್ಲ. ಅದು ದೇಹ, ಮನಸ್ಸು ಮತ್ತು ಆತ್ಮದ ಶುದ್ಧೀಕರಣದ ಒಂದು ವಿಧಾನ ಎಂದು ಹೇಳಲಾಗಿದೆ. ದಿನವಿಡೀ ನಾವು ವಿವಿಧ ಜನರೊಂದಿಗೆ ಬೆರೆಯುತ್ತೇವೆ, ಅನೇಕ ಸ್ಥಳಗಳಿಗೆ ಹೋಗುತ್ತೇವೆ ಮತ್ತು ಹಲವಾರು ರೀತಿಯ ಆಲೋಚನೆಗಳನ್ನು ಮನಸ್ಸಿನಲ್ಲಿ ಸಂಗ್ರಹಿಸಿಕೊಳ್ಳುತ್ತೇವೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ಇವೆಲ್ಲವೂ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತವೆ. ಮಲಗುವ ಮೊದಲು ಸ್ನಾನ ಮಾಡುವುದರಿಂದ ದೇಹದ ಮೇಲಿರುವ ಧೂಳು ಮತ್ತು ಬೆವರು ಮಾತ್ರವಲ್ಲ, ದಿನವಿಡೀ ಸಂಗ್ರಹವಾದ ನಕಾರಾತ್ಮಕತೆಯು ದೂರವಾಗುತ್ತದೆ ಎಂದು ನಮ್ಮ ಹಿರಿಯರು ನಂಬಿದ್ದರು. ಪುರಾಣಗಳು ಮತ್ತು ಧಾರ್ಮಿಕ ಗ್ರಂಥಗಳಲ್ಲಿ ಶೌಚ ಅಂದರೆ ಸ್ವಚ್ಛತೆಗೆ ಬಹಳ ಮಹತ್ವ ನೀಡಲಾಗಿದೆ. ಸ್ವಚ್ಛವಾದ ದೇಹದಲ್ಲಿ ಸಾತ್ವಿಕ ಚಿಂತನೆಗಳು ಹೆಚ್ಚಾಗುತ್ತದೆ ಎಂದು ಹೇಳಲಾಗಿದೆ. ರಾತ್ರಿ ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿದಾಗ ದೇಹದ ಆಯಾಸ ಕಡಿಮೆಯಾಗುತ್ತದೆ, ಮನಸ್ಸು ಶಾಂತವಾಗುತ್ತದೆ. ಈ ಸಮಯದಲ್ಲಿ ಭಗವಂತನ ನಾಮಸ್ಮರಣೆ ಅಥವಾ ಸಣ್ಣ ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ಇನ್ನಷ್ಟು ನೆಮ್ಮದಿ ದೊರೆಯುತ್ತದೆ. ಅನೇಕ ಋಷಿಮುನಿಗಳು ನಿದ್ರೆಗೆ ಮೊದಲು ದೇಹ ಮತ್ತು ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳುವಂತೆ ಸಲಹೆ ನೀಡಿದ್ದರು. ಏಕೆಂದರೆ ನಿದ್ರೆ ಒಂದು ಸಣ್ಣ ಧ್ಯಾನದಂತೆಯೇ. ನಾವು ಯಾವ ಭಾವನೆಯೊಂದಿಗೆ ಮಲಗುತ್ತೇವೋ ಅದೇ ಭಾವನೆ ಮುಂದಿನ ದಿನದ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ. ಆರೋಗ್ಯದ ದೃಷ್ಟಿಯಿಂದಲೂ ರಾತ್ರಿ ಸ್ನಾನ ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತದೆ. ಉತ್ತಮ ನಿದ್ರೆ ದೇಹದ ಪುನಶ್ಚೇತನಕ್ಕೆ ಅಗತ್ಯವಾಗಿದೆ. ಹೀಗಾಗಿ ಮಲಗುವ ಮೊದಲು ಸ್ನಾನ ಮಾಡುವುದರಿಂದ ದೇಹಕ್ಕೆ ಸ್ವಚ್ಛತೆ, ಮನಸ್ಸಿಗೆ ಶಾಂತಿ ಮತ್ತು ಆಧ್ಯಾತ್ಮಿಕವಾಗಿ ಸಕಾರಾತ್ಮಕ ಶಕ್ತಿ ದೊರೆಯುತ್ತದೆ ಎಂದು ಹೇಳಬಹುದು. ಇದು ರಾತ್ರಿ ಮಲಗುವ ಮೊದಲು ಸ್ನಾನ ಮಾಡಿ 2 ನಿಮಿಷ ಭಗವಂತನ ಧ್ಯಾನ ಮಾಡಿ ನಂತರ ನಿದ್ರೆಗೆ ಜಾರಿರಿ. ಅದರ ಅನುಭವವನ್ನು ಕಮೆಂಟ್ನಲ್ಲಿ ನಮಗೆ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಪ್ರಾಣಧಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.